ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ವಿರಾಟ ಪರ್ವ ಮುಗಿದಿದೆ. ಈಗ ಉದ್ಯೋಗ ಪರ್ವ ಪ್ರಾರಂಭ ಆಗಿದೆ. ಭಗವಂತ ಯಾವ ರೀತಿ ಈ ಉದ್ಯೋಗ ಪರ್ವದಲ್ಲಿ ತನ್ನ ಅದ್ಭುತವಾದ ಪಾತ್ರವನ್ನು ನಿರ್ವಹಿಸ್ತಾನೆ ಅನ್ನತಕ್ಕಂತಹದ್ದು ಇಲ್ಲೆಲ್ಲ ಸಂಪೂರ್ಣವಾಗಿ ಒಂದು ನಿರ್ಣಯಕ್ಕೆ ಬರುತ್ತೆ. ಈ ಪರ್ವದಲ್ಲಿ ಸಂಧಾನವೋ ಅಥವಾ ಯುದ್ಧವೋ ಅನ್ನತಕ್ಕಂಥದ್ದು. ಆದ್ದರಿಂದ ಇದು ಅತ್ಯಂತ ಕೇಂದ್ರೀಕೃತವಾಗಿರತಕ್ಕಂಥ ಪ್ರಮುಖವಾಗಿರತಕ್ಕಂಥ ಒಂದು ಸಂಧಿ, ಒಂದು ಪರ್ವ. ಈ ಪರ್ವದ ಮೊದಲನೇ ಸಂಧಿ ಹೀಗಿದೆ: ನಂಬಿದವರಿಗೆ ತನ್ನ ತೆತ್ತಿಹನೆಂಬ ಬಿರುದನು ಮೆರೆದು ಭಕ್ತ ಕುಟುಂಬಿ ಸಾರಥಿಯಾದನು ಒಲಿದು ಅರ್ಜುನಗೆ ಮುರವೈರಿ. ಯಾರು ತನ್ನನ್ನು ನಂಬುತ್ತಾರೋ ಅವರಿಗೆ ತನ್ನನ್ನೇ ಕೊಡ್ತಾನೆ ಅನ್ನತಕ್ಕಂಥ ಒಂದು ಬಿರುದನ್ನು ಮೆರಿತಾ ಇರತಕ್ಕಂಥ ಪರಮಾತ್ಮ ಅರ್ಜುನನಿಗೆ ಸಾರಥಿ ಆಗ್ತಾನೆ ಯುದ್ಧರಂಗದಲ್ಲಿ. ಅಂದರೆ ಎಷ್ಟು ಆಶ್ಚರ್ಯ! ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದು ಪುಂಡರೀಕಾಕ್ಷ ಹುಲ್ಲನ್ನು ತಿನ್ನಿಸಿದ ಅಂತ ಭಕ್ತ ಕುಟುಂಬಿಯಾಗಿರ್ತಕ್ಕಂಥ ಪರಮಾತ್ಮ. ಅದಕ್ಕೆ ಕ್ಷಣ ಕ್ಷಣಕ್ಕೂ ಭಗವದ್ಗೀತೆ ಜ್ಞಾಪಕ ಬರುತ್ತೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನೇ ಅಂತ ಏಕಚಿತ್ತದಿಂದ ನಂಬುತ್ತಾರೋ ಅವರಿಗೆ ಕ್ಷಣ ಕ್ಷಣಕ್ಕೂ ನಾನು ಅವರನ್ನು ಕಾಪಾಡ್ತೇನೆ ಅಂತಕ್ಕಂಥ ಮಾತು. ಕೇಳು ಜನಮೇ ಜಯಧರಿತ್ರಿ ಪಾಲ ಕುಂತೀತನಯರುನ್ನತ ದೇಳಿಗೆಯನು ಏನೆಂಬೆನೈ ಕಾರುಣ್ಯ ಸಿಂಧುವಲ. ಪರಮಾತ್ಮ ಕಾರುಣ್ಯ ಸಿಂಧು ಆಗಿರತಕ್ಕಂಥ ಪರಮಾತ್ಮನ ದಯೆಯಿಂದ ಪಾಂಡವರ ಒಂದು ಏಳಿಗೆಯನ್ನು ಏನಂತ ಹೇಳಯ್ಯ. ಶ್ರೀಲತಾಂಗಿಯ ರಮಣನು ಅನಿಬರಳು ಆಳೊಡೆಯನೆಂದೆಂಬ ಭೇದವ ಬೀಳುಕೊಟ್ಟೆ ನಡೆಸುತ್ತಿದ್ದನು ತನ್ನ ಮೈದುನರ. ಆಳು ಒಡೆಯ ಅನ್ನತಕ್ಕಂಥ ಭೇದ, ನಾನು ದೇವರು, ಅವರು ನನ್ನ ಭಕ್ತರು ಅನ್ನತಕ್ಕಂಥ ಭೇದ, ಇವೆಲ್ಲವನ್ನ ಮರೆತು ಬಿಟ್ಟು ಪಾಂಡವರು ನಾನು ಒಂದೇ, ಭಕ್ತರು ನಾನು ಒಂದೇ ಅನ್ನತಕ್ಕಂಥ ಮನೋಭಾವದಿಂದ ಭಗವಂತ ಯಾವ ರೀತಿ ನಡೆಸ್ತಾ ಇದ್ದಾನೆ ಅನ್ನತಕ್ಕಂಥದ್ದನ್ನು ಕೇಳಿದೆಯೇನಪ್ಪ ಅಂತ ಹೇಳಿಬಿಟ್ಟು ವೈಶಂಪಾಯನ ಮುನೀಂದ್ರರು ಜನಮೇಜಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಯಾಕೆಂದರೆ ಹೋಲಿಕೆಗೆ ಬಾಯಿ ಬಿಡುವ ವೇದದ ತಾಳಿಗೆಗಳೊಣಗಿದವು, ಘನತೆಯ ಮೇಲೆ ತನ್ನದು ಘನತೆ ಎಂಬುದನ್ನು ಅತ್ತ ಬೇರಿರಿಸಿ. ಕಾಲಿಗೆ ರಘುವನು ಆಯುಧಿಷ್ಠಿರನೇಳಲು ಒಡನೇಳುವನು ಕೃಷ್ಣನ ಲೀಲೆ ಅನುಪಮವೆಂದು ವೈಶಂಪಾಯ ಮುನಿ ನುಡಿದ. ತಾನು ನಮಸ್ಕಾರ ಮಾಡಿದರೆ ಆ ಧರ್ಮರಾಜ ನಮಸ್ಕಾರ ಮಾಡಿದರೆ ಇವನು ನಮಸ್ಕಾರ ಮಾಡ್ತಾನೆ. ಭಕ್ತರು ಹೆಂಗೆ ನಡ್ಕೊಂಡ್ರೆ ಹಾಗೆ ಭಗವಂತ ಇದ್ದಾನೆ ಅಂತಕ್ಕಂಥದ್ದು ಇದಕ್ಕೆ ಸಾಕ್ಷಿ. ಯಾಕೆಂದರೆ ಏನು 4 ವೇದಗಳು, ಪುರಾಣಗಳು, ಶಾಸ್ತ್ರಗಳು ಭಗವಂತ ಅಂತ ಕೂಗಿದ್ರು ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಪರಮಾತ್ಮ
ಯಾವಾಗಲೂ ಪಾಂಡವರ ಜೊತೆಗಿದ್ದಾನೆ ಅಂದರೆ ಅರ್ಥ ಮಾಡ್ಕೋಬೇಕಾಗ ನಾವೆಲ್ಲ. ಒಂದು ದಿನ ಒಡ್ಡೋಲಗಕ್ಕೈ ತಂದನು ಅಖಿಳಯ ಅಖಿಳಾವನಿಯ ರಾಯರ ಮಂದಿಯಲ್ಲಿ ಮುರವೈರಿ ನುಡಿದನು ರಾಜಮಂತ್ರವನು. ಒಂದು ದಿನ ಧರ್ಮರಾಜನ ಡೋಲಕದಲ್ಲಿ ಡೋಲಕಕ್ಕೆ ಬಂದಿರತಕ್ಕಂಥ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನಂತೆ, ಹಿಂದೆ ಜೂಜಿನ ವಿಲಗದಲ್ಲಿ ಮನ ನೊಂದಿರಿ, ಅಡವಿಯಲಿ ಧರೆಗಿನ್ನೆಂದು ಸೇರುವಿರಿ, ಏನು ಹದನಿ ಪಾಂಡುತನಯರಿಗೆ. ಎಷ್ಟು ಮನ ನೊಂದು ಬಿಟ್ಟಿದ್ದೀರಿ ನೀವೆಲ್ಲ ಕಷ್ಟಪಟ್ಟು, ಯಾವಾಗಯ್ಯ ನಿಮ್ಮ ಭೂಮಿಯನ್ನು ನೀವು ಆಳದು ಅಂತ ಕೇಳಿದಾಗ ಧರ್ಮರಾಜ ಹೇಳ್ತಾನಂತೆ ಪರಮಾತ್ಮನಿಗೆ, ದೇವಾ ನೀನೇ ಬಲ್ಲೆ ನಿಮ್ಮಯ ಭಾವನಿ ಧರ್ಮಜನ ಬಹುಮಾನವಮಾನದ ಹೊರಿಗೆ ನಿನ್ನದು ಹರಣಭರಣವನು ನೀವು ಬಲ್ಲಿರಿ, ಕಾಲಲೊದೆದುದನೋ ವಿತಲೆಯಲಿ ಹೊತ್ತು ನಡೆಸುವ ನಾವು ಬಲ್ಲೆ ಉಜಿಯ ಎಂದನು ದೃಪದ ಭೂಪಾಲ. ಅಲ್ಲೇ ದೃಪದ ಇದ್ದ ಪರಮಾತ್ಮ, ನೀನೇ ಬಲ್ಲೆ, ನಿಂದೇ ಕರುಣೆ, ಮುಂದೆ ನೀನಾಗಬೇಕು ಅಂತ ನಿನಗೆ ಗೊತ್ತು, ನೀನು ಏನು ಹೇಳಿದರೆ ಕಾಲಲ್ಲಿ ತೋರಿಸಿದ್ರೆ ನಾವು ತಲೆಯಲ್ಲಿ ಹೊತ್ತು ಮಾಡ್ತೀವಪ್ಪ, ನಿನ್ನ ಆಶೀರ್ವಾದನೇ ನಮಗೆ ಬೇಕು. ಅವಾಗ ಪರಮಾತ್ಮ ಹೇಳ್ತಾನೆ, ಕಳುಹುವುದು ಶಿಷ್ಟರನು ಧರಣಿ ದಲವ ಬೇಡಿಸುವಲ್ಲಿ. ದೃಪದರಾಜ ಒಂದು ಮಾತು ಹೇಳ್ತೀನಿ, ಯಾರಾದರೂ ಒಬ್ಬರು ಬುದ್ಧಿವಂತರನ್ನ ತಿಳಿದಿರ್ತಕ್ಕಂಥವರನ್ನ ಸಂಧಾನಕ್ಕೊಂದ್ಸಾರಿ ಕಳಿಸ್ಬೇಕು ಕೌರವನ ಹತ್ರ. ಅಲ್ಲಿಗೂ ಅವನು ಕೇಳದೇ ಇದ್ದರೆ ಮುಂದಿನ ಕ್ರಮ ತಗೋಬೇಕು. ಮೊದಲು ಸಾಮ ದಾನ ಭೇದ ದಂಡ ಅಂತ ಏನು ಚತುರೋಪಾಯಗಳಿದಾವಲ್ಲ ಅವನ್ನ ನಾವು ಉಪಯೋಗಿಸ್ಬೇಕು, ಸುಮ್ಮನೆ ಏಕಾಏಕಿ ಯುದ್ಧಕ್ಕೆ ಹೋಗೋದಲ್ಲ. ಹೌದು, ದೃಪದರಾಜ ಹೇಳ್ತಾನೆ, ಅಯ್ಯೋ ನಿನ್ನ ಅಲ್ಲ ಕೃಷ್ಣ, ಪಕ್ಕದಾಗ ಬಲರಾಮ್ ಇದ್ದ. ಎಲೆ ಮರುಳೆ ಮೊರವೈರಿ ಕೌರವರು ಒಲಿಯರಿ ಹದನನು, ಯುಧಿಷ್ಠಿರ ನಿಳೆಯ ಸೋತನು ಜೂಜುಗಾರರ ಮೇರೆ ಮಾರ್ಗದಲ್ಲಿ, ನೆಲನ ನೊಡ್ಡಲಿ ಮತ್ತೆ ಗೆಲಿದೆ ಕೊಳಲಿ ಮೇನ್ಕಾದಲಿ ಸುಯೋಧನನೊಳಗೆ ತಪ್ಪಿಲ್ಲೆಂದು ನುಡಿದನು ನಗುತ ಬಲರಾಮ. ಬಲರಾಮ ಯಾವಾಗಲೂ ಕೂಡ ದುರ್ಯೋಧನರ ಪಕ್ಷಪಾತಿ. ಮರುಳೆ, ಪಾಂಡವರು ಅಂತ ನೀನು ಮುರುಳಾಗ್ತೀಯ ಕೃಷ್ಣ, ಅವ್ರು ಹೆಂಗಯ್ಯ ಕೊಡ್ತಾರ ಅವ್ರ ಭೂಮಿನ? ಇನ್ನೊಂದ್ಸಾರಿ ಜೂಜಾಡಿ ಗೆಲ್ಲಲಿ, ಅವ್ರು ಒಪ್ಪಲ್ಲ ದುರ್ಯೋಧನ ಅಂದಾಗ ಪಕ್ಕದಾಗೆ ಸಾತ್ವಿಗೆ ಸಿಟ್ಟು ಬಂದ್ಬಿಡ್ತು. ಲೇಸನಾಡಿದೆ ರಾಮ ಬಳಿಕೇನ ಸುಯೋಧನನು ಅಧಮನೆ, ನೀನು ಈ ಸರಿ ಇರಿಸಿಕೊಂಡು ನುಡಿವ ಮತ್ತೆ ಕೆಲಬರಲಿ, ಆಸುರದ ಕತ್ತಲೆ ಬಿಡು ಮಹಾಸಹಾಯವು ಗೂಗೆಗಳಿಗೆ ಉಪಹಾಸವೇ ದಿಟವೆಂದು ಸಾತ್ವಿಕನು. ಏನು ಬಲರಾಮ ಎಂಥ ಮಾತು ಮಾತಾಡ್ತೀನಿ, ಅವನು ಅಷ್ಟು ಸುಲಭ ಕೊಡಲ್ಲ, ಅವನು ಕೊಡೋದೇ ವಾದಿಸ್ಕೊಂಡು. ನೀನು ಹೇಳೋದು ಸರಿನೇ, ಒಳ್ಳೊಳ್ಳೆ ಮಾತಿಗೆ ಅವನು ಮಾತು ಕೇಳಲ್ಲ, ಎರಡು ಬಿಡಬೇಕು, ಆವಾಗೇ ಅವನಿಗೆ ಮಾತು ಬರೋದು. ಅವಾಗ ದೃಪದ ಮಹಾರಾಜನು ಕೂಡ ಅದೇ ಮಾತು ಹೇಳ್ತಾನೆ. ನಗತಾನ್ ದೃಪದ ಮಹಾರಾಜ, ಸರಿಯಪ್ಪ, ಕೃಷ್ಣ ಹೇಳಿದ್ದೇ ಸರಿ, ಒಬ್ಬ ದೂತನ ವಿನಯದಲ್ಲಿ ಕಳುಹುವುದು ಸಾಮವ ಬೆಳೆಸಿ ನೋಡುವುದು. ಒಬ್ಬ ದೂತನನ್ನು ಕಳಿಸೋಣ, ಮೊದಲು ಸಾಮೋಪಾಯವನ್ನು ಉಪಯೋಗಿಸೋಣ, ಆಮೇಲೆ ಯೋಚನೆ ಮಾಡೋಣ ಅಂದರೆ ವಿಹಿತವಿದು ಪಾಂಚಾಲಕನ ಮತಾಂತರಂತೆ ಕೃಷ್ಣ. ದೃಪದ ಮಹಾರಾಜ ಹೇಳಿದ್ದೇ ಸರಿ, ಮಹಿಯ ಬೇಡಿಸ ಕಳುಹುವುದು ತೆರದೆಂದನ ಸುರಾರಿ. ಭೂಮಿಯನ್ನು ಬೇಡಲಿಕ್ಕೆ ಅಂದರೆ ಕೊಡು ಅಂತ ಹೇಳಲಿಕ್ಕೆ ಒಬ್ಬನ ಕಳಿಸೋಣ, ನೋಡೋಣ. ಆವಾಗ ಒಬ್ಬ ದೂತನನ್ನ ಉಡುಗೊರೆಯನ್ನು ಕೊಟ್ಟು ಧರ್ಮರಾಜ ಆ ಕೌರವರಿಗೆ, ಅದು ಪದ್ಧತಿ. ಅದು ಯಾವನೇ ಮಹಾರಾಜನ ಆಸ್ಥಾನಕ್ಕೆ ತೆರಳಿದಾಗ ಅವರಿಗೆ ಗೌರವ ಸೂಚ್ಯವಾಗಿ ಒಂದು ಉಡುಗೊರೆಯನ್ನು ಕಟ್ಟು ಕಳಿಸ್ತಕ್ಕಂಥದ್ದು, ಮತ್ತು ಜೊತೆಗೆ ಪತ್ರ, ಅವರ ಭೂಮಿಯನ್ನು ಅವ್ರಿಗೆ ಕೊಡು, ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಪಾಂಡವರು ಅಂತ ಹೇಳ್ತಕ್ಕಂಥ ಒಂದು ಪತ್ರವನ್ನು ಕಳಿಸಿದಾಗ ದೂತ ನೇರವಾಗಿ ಓಲೆ ಉಡುಗೊರೆ ಸಹಿತ ಧರಣಿ ಪಾಲರಿಗೆ ಪಾಂಡವರು ಶಿಷ್ಟರು ಹೇಳ್ತಾನೆ. ಅವನು ಹೋಗ್ಬಿಟ್ಟು ಆಸ್ಥಾನದಲ್ಲಿ ದುರ್ಯೋಧನ ಆಸ್ಥಾನವನ್ನು ಮಾಡ್ತಾನೆ. ಈ ದೂತ ಹೋಗಲ್ಲಿ ನಿಂತ್ಕೊಂಡು ಹೇಳ್ತಾನೆ, ದುರ್ಯೋಧನ ಇಷ್ಟು ದಿನ ಕಷ್ಟಪಟ್ಟಿದ್ದಾರಪ್ಪ ಅವರೆಲ್ಲ, ಅದಕ್ಕೋಸ್ಕರನೇ ನಿನಗೊಂದು ಪತ್ರ ಕಳಿಸಿದ್ದಾರೆ, ಅವರ ಒಂದು ಭೂಮಿಯನ್ನು ಅವ್ರಿಗೆ ಕೊಡಬೇಕಂತೆ ಅಂತ ಅಂದಾಗ ಅವನು ಕಾಳೆಗಕ್ಕೆ ನೆರವಾಗಲು ಸುಖ ಕರೆದರಲ್ಲಲ್ಲಿ ಆಳು ಕುದುರೆಯ ಕೂಡಿ. ಅವಾಗ ಅವನು ಒಪ್ಪಲಿಲ್ಲ. ಇಲ್ಲ 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 ಇಲ್ಲ,
ಗೆದ್ರೆ ಅವರು ಜೂಜನ್ನೇ ಆಡಿಗೆಲೇಬೇಕು, ಅವರು ಭಾಗವನ್ನು ತಗಬೇಕು. ನಾನು ಪುಗಿಸೆಟ್ಟೆ ಕೊಡಲ್ಲ, ಯಾಕೆಂದರೆ ನ್ಯಾಯ ಒಪ್ಪಲ್ಲ. ಪಾಂಡವರು ಸೋತಿದ್ದಾರೆ ಜೂಜಿನಲ್ಲಿ, ಹೋಗಿ ಬಂದಿದ್ದಾರೆ ಅಡವಿಗೆ. ನಾನು ಕೊಡ್ತೀನಿ ಅಂತ ಹೇಳಿದ್ನ? ಇಲ್ಲ. ಮತ್ತೆ ಜೂಜಾಡಲಿ, ಅವರ ಭೂಮಿಯನ್ನು ಅವರು ತಗೊಳ್ಳಿ ಅಂದಾಗ ಅವನು ನೇರವಾಗಿ ಹಿಂದಕ್ಕೆ ತಿರುಗಿದಾನೆ. ಯಾರು? ದೂತ. ಅವಾಗ ದುರ್ಯೋಧನ ಯೋಚನೆ ಮಾಡ್ತಾನೆ, ಅರಿಗಳತಿ ಹೆಚ್ಚಿದರೂ ಮೈವರಿದಿರಲು ಧರಣಿಗ ಅಮಾನ್ಯಬಹುದು, ಇನ್ನು ರವಣಿಸಬೇಕೆಂದು ದುರ್ಯೋಧನನು ಚಿಂತಿಸಿದ. ಅರಿಗಳತಿ ಹೆಚ್ಚಿದರು, ಶತ್ರುಗಳ ಶಕ್ತಿ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಏನಾದರೂ ಮಾಡಿ ಒಂದು ಉಪಾಯವನ್ನು ಮಾಡಿಬಿಟ್ಟು ಸೈನ್ಯವನ್ನು ವಿಸ್ತರಿಸಬೇಕು, ಸಾಮ್ರಾಜ್ಯವನ್ನು ಅಂತ ಯೋಚನೆ ಮಾಡಿಬಿಟ್ಟು ಹದನನಾಪ್ತರಿಗರುಹಿದನು ಗುಪ್ತದಲ್ಲಿ ಕೃಷ್ಣನನೊಳಗು ಮಾಡುವ ಮುದದಿ ಬಂದನು ಕೌರವೇಂದ್ರನು ದ್ವಾರಕಾಪುರಿಗೆ. ವಿಷಯವನ್ನ ದುಷ್ಟ ಚತುಷ್ಟಯರತ್ರಿ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಏಕೆಂದರೆ ಇವ್ರದೆಲ್ಲ ದುಷ್ಟರು ಕೂಟ. ಏನಾದರೂ ಮಾಡಿ ಕೃಷ್ಣನ ಒಳಗೆ ಮಾಡ್ಕೋಬೇಕು. ಅವನೊಬ್ಬ ನಮ್ಮ ಕಡೆಗೆ ಬಂದು ಬಿಟ್ರೆ ಇನ್ನು ಪಾಂಡವರ ಕತೆ ಮುಗಿದೋಯ್ತು. ಇದನ್ನು ಭೇದಿಸಿ ಬೇಹಿನವರು ಅರುಹಿದರು ಕುಂತಿ ಸುತರಿಗೆ. ಆ ಗೂಢಚಾರರಿದ್ರಲ್ಲ, ಅವರು ಈ ವಿಚಾರವನ್ನು ಗುಪ್ತವಾಗಿ ಬಂದು ಧರ್ಮರಾಜನಿಗೆ ಹೇಳ್ತಾರೆ. ವೇಗದಲ್ಲಿ ಧರ್ಮಜನಳುಕಿ ಕಳುಹಿದನು ಇಂದ್ರನಂದನನ. ಪಾಪ ಧರ್ಮರಾಜನಿಗೆ ಹೆದರಿಕೆ ಆಗಿಬಿಡ್ತು. ಅಯ್ಯೋ ರಾಮ, ಕೃಷ್ಣನನ್ನ ತಮ್ಮ ಕಡೆ ಸೇರಿಸ್ಕೊಂಬೋದಕ್ಕೆ ದುರ್ಯೋಧನ ಪ್ರಯತ್ನ ಪಡ್ತಿದ್ದಾನಲ್ಲ. ಅರ್ಜುನ, ತಕ್ಷಣ ಹೋಗಪ್ಪ, ಪರಮಾತ್ಮನೇ ಆ ಕಡೆ ಹೋಗ್ಬಿಟ್ರೆ ನಮ್ಮ ಗತಿ ಏನು? ಸೀದಾ ಅರ್ಜುನ ಬಂದುಬಿಟ್ಟು ದ್ವಾರಕಾಪುರದಲ್ಲಿ ನಿಂತ್ಕೊಂತಾನಂತೆ. ಅದರ ವೈಭವ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ದೃಶ್ಯ. ಏನು ಸಮುದ್ರದ ಮಧ್ಯೆ ದ್ವಾರಕೆ, ದೊಡ್ಡ ದೊಡ್ಡ ಅಲೆಗಳು ಬಡಿತಾ ಇದ್ದಾವಂತೆ ಸುಮ್ಮನೆ ತಡಕ್ಕೆ. ಪೂತು ಮಜು ಸಾಗರನ ಬಿಗುಹು ಮಹಾತಿಶಯವೈ, ಇವನ ನಂಜಿಸಲಾತಗಳು ಮರ್ಮಿಗಳು ಬೆಟ್ಟವನೊಟ್ಟಿ ನೆತ್ತಿಯಲಿ. ಅವಾಗ ಎಂಥೆಂಥವರು ಕೂಡ ಸಮುದ್ರಕ್ಕೆ ಹೆದರುತ್ತಾರೆ, ನಾವಿನ್ನು ಅದನ್ನು ಹೆದರ್ಸಕ್ಕೆ ಸಾಧ್ಯವೇ ಅಂತ ಹೇಳಿಬಿಟ್ಟು ಅವಾಗ ದ್ವಾರಕಾಪುರವ ಬಲ ಮುಂದೆ ಕಂಡನು, ಪಾತಕಡ ಹೆಡತಲೆಯ ದಡಿಯನು ದ್ವಾರಕಾಪುರವ. ಪಾಪಗಳ ಆ ಹೆಡತಲೆಯನ್ನ ಒತ್ತಿ ಬೆರಿತಾ ಇರತಕ್ಕಂಥ, ಅಲ್ಲೆಲ್ಲೆಲ್ಲಿ ಕೂಡ ಪಾಪ ಅನ್ನತಕ್ಕಂಥದ್ದು ಸುಳಿದೇ ಇರತಕ್ಕಂಥ ಪರಮ ಪವಿತ್ರವಾಗಿರತಕ್ಕಂಥ ದ್ವಾರಕಾಪುರವನ್ನು ಕಂಡಿದ್ದಾನಂತೆ. ನೋಡಿಬಿಟ್ಟು ಆ ದ್ವಾರಕೆಯನ್ನು ವರ್ಣಿಸ್ತಾನೆ. ಅಟ್ಟಿ ಬಳಲಿದ ಶ್ರುತಿಗೆ ಹರಿಬೈಗೊಟ್ಟ ಠಾವಿದು. ಎಷ್ಟೋ ಪ್ರಯತ್ನ ಪಟ್ಟು ಶ್ರುತಿ ಸ್ಮೃತಿ ಇವೆಲ್ಲ ಬಡ್ಕೊಂಡ್ರು ಸಿಗದೇ ಇರತಕ್ಕಂಥ ಪರಮಾತ್ಮ ಇಲ್ಲಿ ಕಾಣಿಸ್ಕೊಂಡಿದ್ದಾನೆ. ಅಂಥ ಒಂದು ಪವಿತ್ರವಾದ ಜಾಗ. ತಾಪಸರು ಜಪಗುಟ್ಟಿ ಜಿನುಗಿದೊಡೆ ಅವರನ್ನು ಜೀವಿಸಿದ ಠಾವಿದಲ. ತಪಸ್ವಿಗಳು ನಿರಂತರವಾಗಿ ನಾಮಜಪವನ್ನು ಮಾಡಿದರ ಫಲವಾಗಿ ಅವರಿಗೆ ಒಂದು ಸಾಕ್ಷಾತ್ಕಾರವನ್ನು ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನ ಇದಲ್ವಾ. ಹುಟ್ಟು ಸಾವಿನ ಬಿಲಗ ಜೀವರ ಬಿಟ್ಟ ಠಾವಿದು. ಇಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ, ಮುಕ್ತಿ. ಕಾಲಕರ್ಮದ ಥಟ್ಟು ಮುರಿ ಓಡಿದು ಎಡೆಯಿದು ಶಿವ ಶಿವ ಎಂದ. ಇಲ್ಲಿ ಕಾಲ ಇಲ್ಲ, ಕರ್ಮ ಇಲ್ಲ, ಎಲ್ಲ ಲೀನ ಸಂಪೂರ್ಣವಾಗಿರ್ತಕ್ಕಂಥ ಒಂದೇ ಒಂದು ಓಂಕಾರ ಸ್ವರೂಪವಾಗಿರ್ತಕ್ಕಂಥದ್ದು ಇದು. ಪರಮನಾರಾಯಣ ಪರಾಯಣ ನಿರವೆ ಪರತರವೆಂದು ಮುರಹರ ಬರೆದ ಠಾವಿದು. ನಾರಾಯಣ ಅನ್ನತಕ್ಕಂಥ ಒಂದು ಅದ್ವಿತೀಯವಾಗಿರ್ತಕ್ಕಂಥ ನಿರಂತರವಾದ ನಾಮ ಜಪವೇ ಪರತರ ಅನ್ನತಕ್ಕಂಥ ಹೇಳ್ತಕ್ಕಂಥ ಠಾವಿದು. ಮುಕುತಿದರೊಳು ಕರತಲಾಮಲಕ. ಮುಕ್ತಿದರೊಳ ಕರತಲಾಮಲಕ. ಭರಿತ ಬೊಮ್ಮದ ಸುತ್ತುಗೊಳಿಸುವ ಸರಿದ ಠಾವಿ. ತರ್ಕತಂತ್ರದ ತರದ ಯುಕುತಿಗೆ ತೊಳಸುಗೊಳ್ಳದ ಠಾವಿದ ಠಾವಲಾಗಿಂದ. ಇಲ್ಲಿ ತಂತ್ರ ಮಂತ್ರ ಏನು ನಡೆಯಲ್ಲ, ಅಂಥ ಜಾಗ ಇದು ಅಂತ ಹೊಗಳ್ತಾ ನೇರವಾಗಿ ಬಂದಿದ್ದಾನೆ ಪರಮಾತ್ಮನ ಹತ್ರ. ಆವಾಗ ಏನಾಯ್ತು?
ಸೊಗಸು ಮಿಗಲ ರೆದೆರೆದ ಲೋಚನಯುಗಳ ಸಮತಳಿಸಿದ ಸುಷುಪ್ತಿಯ ಬಿಗುಹಿನಲ್ಲಿ ಪರಮಾತ್ಮನೆಸೆದನು ಭ್ರಾಂತಿ ಯೋಗದಲ್ಲಿ. ನರನಾಟಕವನ್ನಾಡ್ತಕ್ಕಂಥ ಪರಮಾತ್ಮ ಆ ಕಡೆ ಅರ್ಜುನ ಬರೋದು ಗೊತ್ತು, ಈ ಕಡೆ ದುರ್ಯೋಧನ ಬರೋದು ಗೊತ್ತು. ಹಾಸಿಗೆ ಮೇಲೆ ಆರಾಮವಾಗಿ ಮಲಗಿದನಂತೆ ಭ್ರಾಂತಿ ಯೋಗದಿಂದ. ಮುಕುಳ್ಳ ಕರಪುಟನಾಗಿ ಭಯಭರ ಭಕುತಿಯಲಿ ಕಲಿಪಾರ್ಥನ ಭುಜಾಂಬಕನ ನೆಬ್ಬಿಸಲು ಅಮ್ಮದೊಯ್ಯನೆ ಎಬ್ಬಿಸಲಮ್ಮದೊಯ್ಯನೆ ಚರಣ ಸೀಮೆಯಲಿ. ಭಗವಂತ ಮಲಗಿದಾನಲ್ಲ, ಎಬ್ಬಿಸದಿಂಗೆ ಅಂತ ಹೇಳಿಬಿಟ್ಟು ನೇರವಾಗಿ ಬಂದು ನಮಸ್ಕಾರ ಮಾಡಿ ಅವನ ಪಾದದ ತಳದಲ್ಲಿ ಕುತ್ಕೊಂಡಿದ್ದಾನಂತೆ, ಪಕ್ಕದಲ್ಲಿ ಪಾದದ ಹತ್ರ. ಅಕುಟಿಲನು ಸಾರಿದನು ಬಳಿಕೀವೆ ಕಳ ದುರ್ಯೋಧನನು ನಿಗಮ ಪ್ರಕಾರ ಮೂಳಿಯ ಮೂಳಿಯತ್ತಲು ಸಾರ್ದು ಮಂಡಿಸಿದ. ಅಷ್ಟೊತ್ತಿಗೆ ದುರ್ಯೋಧನ ಬಂದ, ಸೀದಾ ಅವನ ತಲೆ ಹತ್ರ ಬಂದು ಕುತ್ಕೊಂಡ ಏನೋ ಅಹಂಕಾರದಿಂದ. ಇರಲು ನಿಮಿಷದೊಳ ಸುರರಿಪ ಮೈ ಮುರಿದನು, ಉಪ್ಪಬಡಿಸಿದನು ಇದಿನಲ್ಲಿ ಸುರಪತಿಯ ಸೂನುವನು ಕಂಡನು ನಗೆಯ ಮನೆ ಮಿಗುನುಗೆ. ಇದ್ದಿರ್ತಕ್ಕಂಥ ಪರಮಾತ್ಮ ನೋಡು ಎಷ್ಟು ಚೆನ್ನಾಗಿ ಅಂದರೆ ಅವನ ಒಂದು ದೃಷ್ಟಿ ನೇರವಾಗಿ ಮೊದಲು ಅರ್ಜುನನ ಮೇಲೆ ಬಿತ್ತು. ಅದಕ್ಕೆ ನಮ್ಮ ಮನಸ್ಸಿನಂತೆ ಪರಮಾತ್ಮ ಇರ್ತಾನೆ. ಇವನ ಮನಸ್ಸು ಅಷ್ಟು ನಿಷ್ಕಲ್ಮಶವಾಗಿತ್ತು. ಅವನು ಒಂದು ವಿಧೇಯತೆಯಿಂದ ಕಾಲ ಹತ್ರ ಕುತ್ಕೊಂಡ, ಅದಕ್ಕೆ ಪರಮಾತ್ಮನ ದೃಷ್ಟಿ ಅವನ ಮೇಲೆ ಬಿತ್ತು. ಇವನು ತಲೆ ಹತ್ರ ಕೂತ್ಕಂಡ, ಮೊದಲು ಕಣ್ಣು ತೆರೆದ ತಕ್ಷಣ ಕಾಣಿಸ್ತಕ್ಕಂಥದ್ದು ಕಾಲ ಹತ್ರ ಯಾರಿರ್ತಾರೋ ಅವರು. ದಿಡುಗ್ಗನೆದ್ದು ಬಿಟ್ಟ ಪರಮಾತ್ಮ ಅರ್ಜುನನನ್ನು ನೋಡಿದ. ತಿರುಗಿ ನೋಡುತ್ತ ತಲೆಯ ದೆಸೆಯಲ್ಲಿ ಕುರುಕುಲೇಶನನು ಅತಿ ವಿಕಾರ ತೀರವ ಕಂಡನು, ಇದೇನಿದೇನೆಂದ ಸುರರಿಪು ನುಡಿದ. ಈ ಕಡೆ ತಿರುಗಿ ನೋಡ್ತಾನೆ ದುರ್ಯೋಧನ. ಅಬ್ಬಬ್ಬ ಇವನೇನಪ್ಪ ಹಿಂಗೆ ಬಂದ? ದುರ್ಯೋಧನ ಯಾಕಪ್ಪ ನೀನು ಬಂದಿದ್ದಿ? ಅರ್ಜುನ ನೀನು ಯಾಕೆ ಬಂದಿದೀಯಪ್ಪ? ವೀಳೆಯವತಾಕೊಂಡು ಕುರು ಭೂಪಾಲ ಪಾರ್ಥರಿಗಿತ್ತು. ಒಂದು ಮರ್ಯಾದೆಗೋಸ್ಕರ ಅವರಿಬ್ಬರಿಗೂ ಕೂಡ ವೀಳೆಯವನ್ನು ಕೊಟ್ಟು ಲಕ್ಷ್ಮೀಲೋಲ ನುಡಿದನು ಭಯರಾಯರಿಗಿತ್ತ ಬರವೇನು. ಯಾಕರಪ್ಪ ಇಬ್ರು ಇಲ್ಲಿಗೆ ಬಂದಿದ್ದೀರಿ, ಏನು ಸಮಾಚಾರ? ಹೇಳಿರೈ ಬರ ವಘಟಿತವಲ ಮೇಳವೇ ಕಡುಮಾನ್ಯರೆಮ್ಮಿ ಆಲಯಕ್ಕೆ ಬರಲಿ ಏನೇನಲು ಕುರುರಾಯ ನಿಂತೆಂದ. ಯಾಕೆ ಅಷ್ಟು ಗೌರವಸ್ಥರು ನೀವು? ಇಲ್ಲಿಗೆ ಬರಬೇಕಾದ್ರೆ ಏನು ಕಾರಣ? ಅವಾಗ ದುರ್ಯೋಧನ ಹೇಳ್ತಾನೆ, ಸೋದರರ ಮನ ಕದಡಿದವು ದಯಾದ ವಿಷಯದಲ್ಲಿದ್ದು ಧರಣಿಗೆ ಕಾದುವೆವು ನಮ್ಮಿಬ್ಬರಿಗೆ ಬಲವಾಗಬೇಕೆಂದ. ಪರಮಾತ್ಮ ಇನ್ನೇನಿಲ್ಲ, ನೇರವಾಗಿ ಮಾತಾಡ್ತೀನಿ ನಾನು. ಯಾಕೋ ನಮ್ಮಿಬ್ಬರಿಗೂ ದಯಾದಿಗಳಿಗೆ ನಮಗೆ ಮನಸ್ಸು ಕೆಟ್ಟ ಹಾಳಾಗೋಗ್ಬಿಟ್ಟದೆ. ಅದಕ್ಕೋಸ್ಕರ ಯುದ್ಧನೇ ಅಂತ ತೀರ್ಮಾನ ಮಾಡಿ ಬಂದ್ಬಿಟ್ಟಿದ್ದೀವಿ. ನೀನು ನನ್ನ ಕಡೆಗೆ ಬಂದು ಹೆಚ್ಚಿನ ಬಲವನ್ನು ನನಗೆ ಒದಗಿಸ್ಬೇಕು, ನನ್ನ ಕಡೆಗೆ ಬರಬೇಕು ನೀನು. ಅವಾಗ ಹೇಳ್ತಾನೆ ಪರಮಾತ್ಮ, ಅಯ್ಯೋ ನಕ್ಕಂತ ದುರ್ಯೋಧನ, ಕೌರವೇಶ್ವರ ಕೇಳು ಧರಣಿ ನಾರಿಯನಿಬರಿಗೊಕ್ಕತನವಿದ್ದ ಆರ ಮೆಚ್ಚಿದಳು ಆರ ಸಂಗಡ ಉರಿದು ಹಾಯಿತಳು. ಭೂರಿ ಮಮಕಾರದಲ್ಲಿ ನೃಪರು ವಿಚಾರಿಸದೆ ಧರೆ ಎಮ್ಮದೆಂದೇ ನಾರಕದ ಸಾಮ್ರಾಜ್ಯ ಕೈದುವರೆಂದು ಹರಿನುಡಿದ. ಭೂಮಿ ಶಾಶ್ವತನೇನೋ, ನಾನು ಅವ್ರ ಕಡೆಗೆ ಸೇರ್ತೀನಿ, ನೀನು ಇವ್ರ ಕಡೆಗೆ ಸೇರ್ತೀನಿ ಅಂತ ಮಾತಾಡ್ತೀಯಲ್ಲ. ಭೂಮಿ ಆ ರೀತಿ ಭೂಮಿಯನ್ನು ಹಂಚಿಕೆಮಕ್ಕಾಗುತ್ತೇನೋ? ಹಂಗೆ ಹಂಚಿಕೆಂಬಕ್ಕೆ ಪ್ರಯತ್ನ ಪಟ್ಟು 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 ಹಿಂದಿನ ಮಹಾರಾಜರೆಲ್ಲ ನರಕಕ್ಕೆ ಹೋದ್ರಪ್ಪ. ಯೋಚನೆ ಮಾಡು. ನಾಡಿಗೋಸ್ಕರ ಸೋದರರು ಹೊಯ್ದಾಡಿ ಹರಿಹಂಚಾದ್ರು ಅನ್ನತಕ್ಕಂಥ ಅಪವಾದ ಯುಗಗಳಲ್ಲೂ ನಿಮಗೆ ಬರುತ್ತೆ. ಬೇಡ. ಈಗಲೂ ಕೂಡ ಧರ್ಮರಾಜನನ್ನು ಕರೆಸಿ ಪಾಂಡವರನ್ನು ಕರೆಸಿ ನಾನು ಒಪ್ಪಿಸ್ತೀನಿ, ಅವ್ರ ಭಾಗ ಅವ್ರಿಗೆ ಕೊಡು. ಕೂಡಿ ಬದುಕುವುದುಳ್ಳಿತು ಅವು ನೆರೆ ನೋಡಿ ಸಂತಸ ಪಡುವೆವು. ನೀವು ಕೂಡಿ ಬದುಕೋದು ಒಳ್ಳೇದು, ನಾವು ನೋಡಿ ಸಂತೋಷ ಪಡ್ತೀವಯ್ಯ ಅಂದರೆ ಅವನಂದ ದುರ್ಯೋಧನ. ಅವಧರಿ ಸುಮರವೈರಿ ಧರ್ಮಶ್ರವಣ ಗೋಸುಕ ಬಾರೇವ. ನೀನು ಬರೇ ಧರ್ಮ ಕೇಳಕ್ಕೆ ನಾನು ಬಂದಿಲ್ಲ ಕೃಷ್ಣ. ಪಾರ್ಥಿವರ ಪಂಥವ ಕದನ ವಿದ್ಯಾಕಾಮವೇ ಮಗ ಆಯಿತು. ನಮಗೆ ಯುದ್ಧ ಬೇಕಪ್ಪ, ಯುದ್ಧನೇ ನನ್ನ ಗುರಿ.
ನಿಮಗೆ ನಾವಿತ್ತಂಡ ಸರಿ ಪಾಂಡವರಿಗೆಯೂ ಮನರೊಳವಿನಲಿ ಕೌರವರಿಗೆಯೂ ಬಲವಾಗಬೇಕೆಂದನು ಸುಯೋಧನನು. ಈಗ ನೀನು ನಮಗೆ ನಮ್ಮ ಕಡೆಗೇ ಬರಬೇಕು ಅಂತ ಕೇಳಿಕೆ ಬದುಕು ನಾನು ಬಂದಿದ್ದೀನಿ ಎನ್ನಲು ತುಂಬುಲ ಸೂಸೆ ನಗುತರ್ಜುನನ ನೋಡಿದನು ಅಸುರರಿಪೂ. ಅವಾಗ ಪರಮಾತ್ಮ ಬಾಯಲ್ಲಿ ಅಡಿಕೆಲೆ ಹಾಕಿಟ್ಟಿದ್ದಾನಂತೆ. ಅದು ಹೊರಗಡೆ ಬರೋಂಗೆ ನಕ್ಕಂತ ಅರ್ಜುನನನ್ನು ನೋಡಿದಾನೆ. ಏನಪ್ಪ ಅರ್ಜುನ ಅಂತ ತಲೆ ಹಿಂಗೆ ಆಡಿಸಿದ್ರೆ ಅವಾಗ ಪರಮ ಹೇಳ್ತಾನಂತ ಅರ್ಜುನ ಕೈ ಮುಗಿದು, ಎನಗೆ ಮತ ಬೇರೇನು ದುರ್ಯೋಧನನ ಮತವೇ ನನ್ನ ಮತ, ನಿಮ್ಮನುನಯವೇ ನಮ್ಮನುನಯದು ನಮ್ಮ ನಯದೊಳಿಮ್ಮಿ ಸ್ವಾತಂತ್ರ್ಯವಿಲ್ಲ. ನಂದೇನಿಲ್ಲ ಪರಮಾತ್ಮ, ನಿಮ್ಮ ಮತವೇ ನನ್ನ ಮತ, ನೀವು ಹೆಂಗೆ ಹೇಳಿದ್ರಂಗೆ. ಅದಕ್ಕೀಗ ನಿಮ್ಮಿಷ್ಟ ಅಂದ ತಕ್ಷಣ ಅವಾಗ ಪರಮಾತ್ಮ ಹೇಳ್ತಾನಂತೆ, ಏ ದುರ್ಯೋಧನ ಅರ್ಜುನ, ನಾನೊಂದು ಮಾತು ಹೇಳ್ತೀನಿ. ಆದಡಾವಿಹೆ ಒಂದು ಕಡೆಯಲ್ಲಿ ಕಾದುವವರಾವಲ್ಲ, ಬಲನುಳು ಯಾದವರು ಕೃತವರ್ಮ ನಾರಾಯಣ ಮಹಾಸೇನೆ. ನಾನೊಂದು ಕಡೆ ಇರ್ತೀನಿ, ಇನ್ನೊಂದು ನನ್ನ ಸೈನ್ಯ ಕೃತವರ್ಮ, ಅದು ಕೊಡೆಯ ನಾರಾಯಣ ಮಹಾಸೇನೆ ಅಂತ ನನ್ನ ಸೈನ್ಯ. ಅದೇ ಒಂದು ಕಡೆ, ನಾನೊಂದು ಕಡೆ. ನಿಮಗೆ ಯಾವುದು ಬೇಕೋ ಕೋರಿಕೆಳ್ರಿ. ಕಾದು ಅವರಿವರು, ನಾನು ಯುದ್ಧ ಮಾಡೋನಲ್ಲ, ಸುಮ್ಮನೆ ನಾನು ಇರ್ತೀನಷ್ಟೆ. ಕಾದು ಅವರಿವರೊಂದು ದೆಸೆ ಎರಡಾದುದಿಳೆಯಳು ಮೆಚ್ಚಿದೊದ ನೀನಾದರಿಸೆ ವರಿಸೆಂದು ಪಾರ್ಥನಿಂಗೆ ಅಸುರರಿಪು ನುಡಿದ. ಅರ್ಜುನನಿಗೆ ಗೊತ್ತು ಅಲ್ಲ, ಯಾರಿಗೆ? ಕೃಷ್ಣನಿಗೆ. ಅರ್ಜುನ ನೀನೇ ಮೊದಲು ಕೇಳ್ಕೊಳಪ್ಪ, ನಿನಗೆ ಯಾರು ಬೇಕು? ದುರ್ಯೋಧನಿಗಾಗಲೇ ಪುಕ ಪುಕ, ಅಯ್ಯೋ ನನಗೆ ನಾರಾಯಣ ಮಹಾಸೇನೆ ಬೇಕಾ ಅಂತ ಅವನು ಅಂದುಬಿಟ್ರೆ ಏನು ಗತಿ? ಅವನನ್ನು ಗಂದಬಾರ್ದು. ಕೃಷ್ಣನ್ ತಗೊಂಡು ಏನು ಮಾಡಿದೆ? ಅವನು ಯುದ್ಧನೂ ಮಾಡಲ್ಲ ಅಂತ ಹೇಳ್ತಾನೆ. ನನಗೆ ಸದ್ಯ ಕೃಷ್ಣನ್ನ ಅವನು ಒಪ್ಕೊಂಡ್ಬಿಟ್ರೆ ಸಾಕಪ್ಪ, ನನಗೆ ನಾರಾಯಣ ಮಹಾಸೇನೆ ಸಾಕು. ಅವಾಗ ಹೇಳ್ತಾನಂತೆ ಅರ್ಜುನ ಪರಮಾತ್ಮ, ಮುರಮಥನ ಚಿತ್ತೈಸು ಕೌರವರ ರಸನತಿ ಶ್ರೀಮಂತ, ಸಂತರಿಸಲಾಪನು ಬಹಳ ಯಾದವ ಸೈನ್ಯ ಸಾಗರವದರೆಯ ಸಂಪದವಿಲ್ಲದ ಅಡವಿಯ ತಿರುಕರಾವು, ಅನಿಬರನು ಸಲೆ ಸಂತರಿಸಲಾಪೆವೇ ಕೃಷ್ಣ ನೀನೇ ಸಾಕು ನಮಗೆಂದ. ಪರಮಾತ್ಮ, ನಾವು ಬಡವರಯ್ಯ, ಅಡವಿಯಲ್ಲಿರ್ತಕ್ಕಂಥವರು, ನಮಗೆ ದೊಡ್ಡ ದೊಡ್ಡ ಸೈನ್ಯವನ್ನು ಸಾಕ್ತಕ್ಕಂಥ ಶಕ್ತಿ ಇಲ್ಲಪ್ಪ. ಅದಕ್ಕೋಸ್ಕರ ಇವನು ಮಹಾರಾಜ ದುರ್ಯೋಧನ, ಅವನು ಶ್ರೀವಂತ, ಅದಕ್ಕೋಸ್ಕರ ಆ ಸೈನ್ಯವನ್ನು ಸಾಕ್ತಕ್ಕಂಥ ಶಕ್ತಿ ಅವನಿಗಿದೆ. ಈಗ ನೀನೇ ಸಾಕು ನನಗೆ, ನೀನೇ ಗತಿ ಎನಗಿಂದು, ಉದ್ಧರಿಸು ಬೇಗನೆ ದೀನ ಜನರಿಗೆ ಬಂದು, ನಾನಿನ್ನ ಸೇವಕ ಶ್ರೀನಿವಾಸ ಎಂದಂದು. ಕಾರುಣ್ಯ ಸಿಂಧೂ ಪ್ರಾಣಪತಿ ಹೃದಯಾಬ್ಜ ಮಂಟಪ ಸ್ಥಾನದೊಳಗಭಿವ್ಯಾಪ್ತ ಚಿನ್ಮಯ, ಧ್ಯಾನ ಗೋಚರನಾಗು ಕಣ್ಣಿಗೆ ಕಾಣುವೆನು ಶ್ರೀರಂಗ ವಿಠಲ, ಬಾರೋ ಮನೆಗೆ ಗೋವಿಂದ ಅಂತ ಕರೆದಿದ್ದಾನಂತೆ ಪರಮಾತ್ಮ. ನೀನೇ ಸಾಕಪ್ಪ ನನಗೆ, ನಮಗೆ ಇನ್ಯಾರು ಬೇಡ, ಪ್ರಪಂಚನೇ ಬೇಡ. ನೀವು ಸುಖದಲ್ಲಿ ಪಾಂಡವರನ್ನು ಜೀವಿಸುವುದು ಎನಗುಳಿದ ಯದು ಭೂಪಾವಳಿಯ ಕೃಪೆ ಮಾಡಬೇಕೆಂದನು ಸುಯೋಧನನು. ಪಕ್ಕದಾಗ ಅವನಿಗೆ ಒಳ್ಳೆ ಆರಾಮ ಅನಿಸ್ಬಿಡ್ತು ದುರ್ಯೋಧನಿಗೆ. ಹೌದು ದುರ್ಯೋಧನ ಅಂದ, ಆಯ್ತಾಯ್ತಪ್ಪ, ನಾನು ಶ್ರೀಮಂತ, ನಾನು ಸಾಕ್ಯ ಅಂತ, ನನಗೆ ಆ ಶಕ್ತಿ ಇದೆ. ಆ ನಾರಾಯಣ ಮಹಾಸೇನೆ ಎಲ್ಲ ನನ್ನ ಕಡೆ ಬಂದುಬಿಡಲಿ. ಕೃಷ್ಣ ನೀನೇ ಅವ್ರ ಕಡೆಗೆ ಹೋಗು, ನೀನೇ ಕೃಷ್ಣನಿಟ್ಕ. ಅರ್ಜುನ ಯಾರು ಬೇಡ ಅಂದರು, ಕೃಷ್ಣ ನೀನು ಅವ್ರ ಕಡೆ ಹೋಗು. ಮರೆಯ ಮಾತುಗಳೇಕೆ ಪಾಂಡವರೆರಕ ನಿಮ್ಮಲ್ಲಿ ಹಿರಿದು ಪರ್ಥಗೆ ಮರುಗುವಿರಿ, ಹಿರಿದಾಗಿ ಮನ ಮೆಚ್ಚುಂಟು ನಿಮ್ಮೊಳಗೆ, ಉರುವ ಕಾರ್ಯಕ್ಕೆ ಕಡೆಯಲಾವೇ ಹೊರಗು ಸಾಕಂತಿರಲಿ, ನೀ ಹೊಕ್ಕಿರಿಯಲಾಗದು ಕೃಷ್ಣ ಎಂದನು. ಕೌರವರ ಹೆಂಗೋ ಯುದ್ಧ ಮಾಡಲ್ಲಲ್ಲ, ನೀನು ಅವ್ರ ಕಡೆ ನಿನ್ನಿಷ್ಟ, ಆ ಕಡೆನೇ ಹೋಗು, ನಮಗೆ ನಾರಾಯಣ ಸೈನ್ಯವನ್ನು ಬಿಡು. ಆವಾಗ ಕೃಷ್ಣ ಅಂತನಂತೆ, ಅಯ್ಯೋ ಮೂರ್ಖ,
ಹೌದಪ್ಪ, ನಮ್ಮ ಕೈಲಿ ಯಾಕಾಗಲ್ಲ ಅಂತ ಹೇಳ್ತೀನಿ ನೋಡಿ, ನಾನೆಂಥ ಕೆಲಸ ಮಾಡಿದ್ದೀನಿ. ದುರ್ಯೋಧನ ಮಲೆಯ ಮುಲೆಯನುಂಬಂದೊಬ್ಬದನು ಜಯ ಹಿಳಿದೇ ಒದೆದೆವು. ಪೂತ ನೀನು ಕೊಂದಿರ್ತೀನಿ, ಶಕಟನನ್ನು ತನ್ನುಗಳೆದೆ ಶಕಟಾಸುರನ್ನು ಕೊಂದಿದ್ದೀನಿ, ಧೇನು ಕವತ್ಸ ನಗ ಹಯ ವೃಷಭ, ಇಂತಿಂತ ಮಹಾರ್ ನಿನ್ನಂತ 96,000 ಪಟ್ಟು ಪರಾಕ್ರಮ ಇರತಕ್ಕಂಥವ್ರನ್ನೆಲ್ಲ ಒರೆಸಿ ಬಿಸಾಕಿದ್ದೀನಿ. ಬಲು ಗಜವ ಮಲ್ಲರನು ಯಾದವನಿಲೆ ಮಾಘದನ್ನು ಕೊಲಿಸಿದ್ದೀನಿ. ಬಲವ ಬರಿ ಕೈಯಿಂದ ಅಳಿಸಿದೆವು, ದಾನವರ ಹಿಂಡಿದೆವು ಆಹವಾಗ್ರದಲ್ಲಿ. 100 ಜನ ರಾಕ್ಷಸರನ್ನು ಕೊಂದುಬಿಟ್ಟಿದ್ದೀನಿ. ಕಾಲಯವ, ದಂತವಕ್ರ, ನರಕ, ಕುಂಭ, ಮುರ, ಪ್ರೌಂಡ್ರಕ, ಡಿಬಿಕ, ಹಂಸ, ಮೋಹ ಇಂಥವ್ರನ್ನೆಲ್ಲ ಒರೆಸಿದ್ದೀನಿ. ನಾನು ಸಾಮಾನ್ಯನ? ಮತ್ತೆ ನನಗೆ ಮೈ ನೋವಾಗಿಬಿಡ್ತು. ಅದಕ್ಕೋಸ್ಕರ ಇನ್ನು ಯುದ್ಧ ಮಾಡಲ್ಲ ಅನ್ಕಂತಿದ್ದೀನಿ. ಬಿಸುಕಲಾರೆವು ಚಕ್ರ ಭಂಡಾರಿಸಿತು, ಮಿಸುಕಾಗಲ್ಲ, ಚಕ್ರಕ್ಕೆ ಸುಸ್ತಾಗಿದೆ. ಮುನ್ನಿನ ಜೌವನದ ಬಲ ಮೊಸುಳಿತಾ ಉಂಡಾಡಿ ಭಟ್ಟರು ನೃಪತಿ ಕೇಳಿಂದ. ಮೊದಲೆಲ್ಲ ಹಂಗೆ ಕೊಂದಿದ್ದಕ್ಕೆ ನಾವು ಉಂಡಾಡಿ ಭಟ್ರ ಕುತ್ಕೊಂಡಿದ್ದೀವಿ. ಅವಾಗ ಆಯಿತು, ಕೃಷ್ಣ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಒಂದು ಸಮಾಧಾನವಾಗಿ ಹೋಗಿಬಿಡ್ತಾನೆ. ಸುರಗಿಯನ್ನು ಬಿಸುಟೊರೆಯನಂಗೀಕರಿಸಿದಂದದಲ್ಲಿ ಅವ ಕೃಷ್ಣ ಅಂತಾನಂತೆ. ಅರ್ಜುನ, ಸುರಗಿ ಒಳಕ್ಕೆ ಖಡ್ಗ ಇರುತ್ತಲ್ಲ, ಒರೆ, ಆ ಖಡ್ಗ ತೆಗೆದು ಬರೇ ಖಡ್ಗ ಬಿಟ್ಟು ಹೊರೆ ತಗೊಂಡಂಗೆ ಆಯ್ತಲ್ಲ. ನಿನ್ನನ್ನು ತಗೊಂಡಿದ್ದು ಏನು ಪ್ರಯೋಜನ? ನೀನು ನನ್ನ ತಗೊಂಡಿದ್ದಕ್ಕೆ. ಅವನು ದುರ್ಯೋಧನ ಹೋಗ್ಬಿಡ್ತಾನತ್ಲಾಗ, ಅವ ಕೃಷ್ಣ ಅಂತಾನೆ ಅರ್ಜುನನಿಗೆ. ಸುರಗಿಯನ್ನು ಬಿಸುಟು ಆ ಖಡ್ಗ ಬಿಟ್ಟು ಬರೀ ಹೊರೆ ತಗೊಂಡಂಗಾಯ್ತು. ಹೊರೆ ತಗೊಂಡ ಏನು ಯುದ್ಧ ಮಾಡಕ್ಕೆ ಬರುತ್ತಾ? ಮರುಳೇ ಕಾದದ ಕಟ್ಟದೆಮ್ಮನು ಬರಿದೆ ನೋಯಿಸಿದೆ. ಇದನ್ನು ಕೇಳ್ದೋರಿದೆ ಮರುಳುಗುಟ್ಟದೆ ಮಾಡ್ಬರೇ ನಿಮ್ಮ ಅಣ್ಣ ತಮ್ಮದಿರು. ಅಲ್ಲ, ಇದನ್ನು ಕೇಳಿಬಿಟ್ರೆ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಬೇಜಾರಾಗಲ್ಲ ಅಂದಾಗ, ಇಲ್ಲ ಪರಮಾತ್ಮ, ನೀನೇ ಗತಿ, ನೀನೇ ನನಗೆ ಕಾಯಬೇಕು, ನನ್ನ ರಥದ ಸಾರಥಿ ಆಗಬೇಕು, 24 ಗಂಟೆ ನಿನ್ನ ಆಶೀರ್ವಾದ ಇರಬೇಕು, ನನಗೆ ಸಾರಥಿಯಾಗಿ ನನ್ನ ಉದ್ಧಾರ ಮಾಡು ಅಂತ ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ. ದೇವ ಮಾತ್ರವೇ ನೀವು ದೇವರೊಡೆಯರು ಹೇಳುವರೆ, ದೇವ ವೇದಾವಳಿಗಳವಲ್ಲ ಸಾಕ ಮಾತಿದಂತಿರಲಿ. ನಾವು ಭಕುತ ಭೃತ್ಯರು, ನೀವು ಸಾರಥಿಯಾಗಿ ಭೃತ್ಯನ ಕಾವುದೆಂದು ಅರ್ಜುನನು ಹಣೆ ಚಾಚಿದನು ಹರಿಪದಕ್ಕೆ. ನನಗೆ ಸಾರಥಿಯಾಗಿ ನನ್ನ ಉದ್ಧಾರ ಮಾಡಿಬಿಟ್ಟಪ್ಪ, ನಮಸ್ಕಾರ. ಅವನ ಜೀವನದ ಸಾರಥಿನೇ ಆಗಿಬಿಟ್ಟು, ನನಗೆ ಬರೀ ರಥದ ಸಾರಥಿ ಅಲ್ಲ ಅಂತ ಹೇಳ್ಬಿಟ್ಟು ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟ. ಎನು ತನಗೂ ತೆತ್ತಿದನು ಸಾರಥಿತನವ ಕೈಗೊಂಡನು, ಕೃಪಾಳುವಿನ ಅನುನಯದ ನಾನೆತ್ತ ಬಲ್ಲೆನು ಭೃತ್ಯವರ್ಗದಲ್ಲಿ. ಭಕ್ತರಿಗೆ ಏನು ಬೇಕಾದರೂ ತನ್ನ ತೆತ್ತಿಹನು ಅಂತಕ್ಕಂಥ ಬಿರುದನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರ ಪರಮಾತ್ಮ ಅವನಿಗೆ ಸಾರಥಿಯಾಗಿದ್ದಾನಂತೆ. ತನಗಹಂಕೃತಿ ಇಲ್ಲ, ಅಹಂಕಾರ ಇದ್ದಿದ್ರೆ ಅವನು ಪರಮಾತ್ಮನೇ ಅನಿಸ್ಕೊಂತಿರ್ಲಿಲ್ಲ. ವೈರೋಚನಿಯ ಪಡಿಹಾರಿಕೆ ಕಿರೀಟಿಯ ಮನೆಯ ಬಂಡಿಯ ಬೋವನಾದನು ವೀರನಾರಾಯಣ. ಹಿಂದೆ ಆ ಬಲಿಚಕ್ರವರ್ತಿ ವಾಮನ ಕೇಳ್ತಾನೆ ಬಲಿಚಕ್ರವರ್ತಿನ, 3ನೇ ಪಾದ ಇಲ್ಲಿ ಇಡಬೇಕು ಅಂದಾಗ ನನ್ನ ತಲೆ ಮೇಲಿಟ್ಟು ಪಾತಾಳಕ್ಕೆ ತುಳಿಯಪ್ಪ ಅಂದಾಗ, ಪಾತಾಳಕ್ಕೆ ತುಳಿದಾಗ ನಿನ್ನೊಪ್ಪಿದ್ದೀನಿ ಬಲಿಚಕ್ರವರ್ತಿ, ನಿನಗೇನು ಬೇಕು ಅಂತ ಕೇಳಿದಾಗ, ಏನು ಬೇಡಯ್ಯ, ನೀನು ನನ್ನ ಮನೆ ಬಾಗಿಲಾಗಿದ್ದು ಪ್ರತಿದಿನ ನನಗೆ ದರ್ಶನವನ್ನು ಕೊಡುವಂಥ ಬಲಿಚಕ್ರವರ್ತಿ ಕೇಳಿದಾಗ, ಅವನು ಮನೆ ಬಾಗಿಲು ಕಾದಿರತಕ್ಕಂಥ ಪರಮಾತ್ಮ ಇವತ್ತು ವೈರೋಚನೆಯ ಪಡಿಹಾರಿಕೆ ಕಿರೀಟಿಯ ಮನೆಯ ಬಂಡಿಯ ಬೋವನಾದನು ವೀರನಾರಾಯಣ. ಅರ್ಜುನನ ಮನೆಯ ಬಂಡಿಯ ಬೋವನಾದ, ಸಾರಥಿಯಾದ, ಅವನನ್ನು ಉದ್ಧಾರ ಮಾಡಲಿಕ್ಕೆ ಅನ್ನತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸಂಧಿ. ಪರಮಾತ್ಮನನ್ನು ನಂಬಿದವರಿಗೆ ಯಾವತ್ತೂ ಕೂಡ ಕೆಡಕಾಗಲ್ಲ, ಅವನೇ ಅವರ ಹಿಂದೆ ಇರ್ತಾನೆ ಅನ್ನತಕ್ಕಂಥ ಒಂದು ಅದನ್ನು ನಿಜ ಮಾಡಿ ತೋರಿಸಿರ್ತಕ್ಕಂಥ ಸಂಧಿ. ಈ ಸಂಧಿಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.